ನಮ್ಮ ಕರ್ನಾಟಕದಿಂದ ನಮಗೆ ಸುಮಾರು ಚಡ್ಡಿ ಫ್ರೆಂಡ್ಸ್ಗಳು ಇತ್ತು ಸ್ಕೂಲಲ್ಲಿ ಓದುವಾಗ. ಸೊ ಅದಕ್ಕೆ ಅವ್ರಿಗೆ ಭೇಟಿ ಮಾಡೋಕ್ಕೆ ನಾನು ಬರ್ತಾಯಿದ್ದೀನಿ. ಈಗ ಆಲ್ ಇಂಡಿಯಾ ಟೂರ್ ಮಾಡಿಕೊಂಡು ಅಲ್ಲಿ ಬರ್ತಾಯಿದ್ದೀನಿ. ಆದರೆ ಒಂದು ಸಮಸ್ಯೆ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಮಗೆ ಸಿಗಲ್ಲ. ದಯವಿಟ್ಟು ನೀವೆಲ್ಲ ಸ್ವಲ್ಪ ವೀಡಿಯೋನ ಜಾಸ್ತಿ ಶೇರ್ ಮಾಡಿ, ಯಾಕೆಂದರೆ ಅವರೆಲ್ಲ ಹಳ್ಳಿಯಿಂದ. ಸೊ ಹಳ್ಳಿ ತನಕ ಈ ವಿಡಿಯೋ ಸಿಗಬೇಕು. ಮತ್ತು ನಮ್ಮ ಸ್ಕೂಲಲ್ಲಿ ಓದುವಾಗ, ಕಾಲೇಜಲ್ಲಿ ಓದುವಾಗ ಅವರು ನಮಗೆ ತುಂಬ ರ್ಯಾಗಿಂಗ್ ಮಾಡ್ತಾಯಿದ್ರು. ಸೊ ಅವರು ಈಗ ಮದುವೆ ಹಾಕಿರಬೇಕು. ಸೊ ಅವ್ರದ್ದು ಹೆಂಡತಿ ಮತ್ತು ಮಕ್ಕಳಿಗೆ ಸ್ವಲ್ಪ ನಾನು ಹೇಳಬೇಕು ನನಗೆ ಎಷ್ಟು ಅವರು ತೊಂದರೆ ಕೊಡ್ತಾಯಿದ್ರು ಅಂತ. ಓಹೋ ನೋಡಿ, ಇವತ್ತು ವೆದರು ಎಲ್ಲ ಜಾಗಗಳಲ್ಲಿ ಮಳೆ ತೋರಿಸ್ತಾರೆ ನೋಡಿ. ಏನು ಗೊತ್ತಾಗಲ್ಲ ನನಗೆ ಎಲ್ಲಿ ಹೋಗಬೇಕು ಅಂತ ಇವತ್ತು. ಎಲ್ಲರಿಗೂ ಶುಭೋದಯ. ಅದು ಮಳೆ ಇಲ್ಲ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ. ಸೊ ಇವತ್ತು ಸುಮಾರು ದಿನ ಆದಮೇಲೆ ನಾನು ಗಾಡಿ ವಾಶ್ ಮಾಡಿದ್ದೀನಿ. ನಿನ್ನೆ ನನಗೆ ಸ್ಟೇ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಸೊ ಇಲ್ಲಿ ಒಬ್ಬರು ಅವ್ರು ಸಿಕ್ತರು. ಅವರು ಹೇಳಿದ್ರು ಬನ್ನಿಪ್ಪ ನಮ್ಮ ಮನೆಗೆ ಅಂತ. ಅವರು ಕರ್ಕೊಂಡು ಬಂದಿದ್ದರು. ಸೊ ನಿನ್ನೆ ಅವ್ರ ಮನೆಯಲ್ಲಿ ನಾನು ಇದ್ದೀವಿ. ನೋಡಿ, ನನ್ನ ಸಮಸ್ಯೆ ಇದೆ. ಎಲ್ಲಿ ನನಗೆ ಇಡ್ಲಿ ದೋಸೆ ಸಿಕ್ಕಿದ್ರೆ ನನಗೆ ಬಿಡೋಕ್ಕೆ ಆಗ್ತಾನೆ ಇಲ್ಲ. ತಿನ್ಬಿಟ್ಟು ಹೋಗಲೇಬೇಕು. ಇದು ಅವ್ರಿಗಿಂತ ನನಗೆ ಕೊಟ್ಟರು ನೋಡಿ ಫ್ರೀಗೆ.